ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು ಏನು ಮಾಡ್ಕೊಳ್ಳೋಣ ಅಂತಂದರೆ ಜಾಗ್ರಫಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಜಾಗ್ರಫಿಯಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಅಷ್ಟೇ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಟಾಪಿಕ್ಸ್ ಬಗ್ಗೆ ಡೀಟೇಲಾಗಿ ನಾವು ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಭೂಮಿಯ ಚಲನೆಗಳು ಅಥವಾ ನಮಗೆ ರೊಟೇಷನ್ ಮತ್ತು ರೆವಲ್ಯೂಷನ್ ಅರ್ತಿಂದ ಏನಾಗ್ತಾ ಇರುತ್ತೆ ಅದರ ರಿಲೇಟೆಡ್ಡು ಎಕ್ಸಾಮಲ್ಲಿ ಪ್ರತಿ ವರ್ಷವೂ ಕೂಡ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದನ್ನು ನಾವು ಇದರಲ್ಲಿ ಕಂಪ್ಲೀಟಾಗಿ ಬೇಸಿಕ್ಸಿಂದ ಅರ್ಥ ಮಾಡ್ಕೊಳ್ಳೋಣ. ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಯಾವುದಾದ್ರೂ ಇಂಪಾರ್ಟೆಂಟು ಟಾಪಿಕ್ಕು ನಾವು ತೊಗೊಂಡ್ಬಿಟ್ಟು ಕಂಪ್ಲೀಟಾಗಿ ಇದನ್ನು ನೋಡ್ಕೊತಾ ಇರೋಣ. ನೋಟ್ಸು PDFಸ್ಗಳಿಗೋಸ್ಕರ ನೀವು ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಸೊ ಫಸ್ಟ್ ಪಾರ್ಟು ಜಾಗ್ರಫಿದು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ರೊಟೇಷನ್ ಮತ್ತು ರೆವಲ್ಯೂಷನ್ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ರೊಟೇಷನ್ ಆಗುವಂಥದ್ದು. ಅರ್ತು ರೊಟೇಟ್ ಆಗುತ್ತೆ ಅಂತಂದರೆ ಇವಾಗ ಇರುವಂಥ ಅರ್ತ್ ಏನಿರುತ್ತಲ್ಲ ತನ್ನದೇ ಆದಂಥ ಆ್ಯಕ್ಸಸ್ಸಲ್ಲಿ ಇದು ತಿರುಗ್ತಾ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ರೊಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ರೊಟೇಷನ್ ರಿಲೇಟೆಡ್ ಪಾಯಿಂಟ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಅರ್ತು ಯಾವಾಗಲೂ ಕೂಡ ವೆಸ್ಟ್ ಟು ಈಸ್ಟೇ ರೊಟೇಟ್ ಆಗುತ್ತೆ. ಅರ್ತು ಯಾವಾಗಲೂ ಕೂಡ ವೆಸ್ಟ್ ಟು ಈಸ್ಟೇ ರೊಟೇಟ್ ಆಗುತ್ತೆ. ಸೊ ಇವಾಗ ನಾವು ಅರ್ತ್ ಈ ಥರ ತೊಗೊಂಡ್ರೆ ಯಾವಾಗಲೂ ಕೂಡ ಈ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ವೆಸ್ಟಿಂದ ಈಸ್ಟಿಗೆ ಇದು ರೊಟೇಟ್ ಆಗುವಂಥದ್ದು. ಸೊ ಒಂದು ಸರಿ ಕಂಪ್ಲೀಟಾಗಿ ವೆಸ್ಟಿಂದ ಈಸ್ಟಿಗೆ ಕಂಪ್ಲೀಟಾಗಿ ಒಂದು ರೊಟೇಷನ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತಂದರೆ 24 hours. ಒಂದು ಸರಿ ರೊಟೇಟ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತಂದರೆ ಅಪ್ರಾಕ್ಸಿಮೇಟಾಗಿ 24 hours ತೊಗೊಳುತ್ತೆ. ಸೊ ಈ ರೊಟೇಷನಿಂದ ನಮಗೇನಾಗುತ್ತೆ ಅಂತಂದರೆ ಡೇಸ್ ಮತ್ತು ನೈಟ್ಸ್ ಬರುತ್ತೆ. ಆಯಿತಾ, ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ರೊಟೇಷನಿಂದ ಏನು ಬರುತ್ತೆ, ರೊಟೇಷನಿಂದ ನಮಗೆ ಸೀಸನ್ ಎಲ್ಲ ಚೇಂಜ್ ಆಗೋಲ್ಲ. ರೊಟೇಷನಿಂದ ಬರುವಂಥದ್ದು ನಮಗೆ ಡೇಸ್ ಹಾಗೂ ನೈಟ್ಸು. ಈಗ ಎಕ್ಸಾಂಪಲು ಇಲ್ಲಿ ನಾವು ಸೂರ್ಯ ಇದ್ದಾರೆ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಸೊ ನಮಗೇನಾಗ್ತಾ ಇರುತ್ತೆ, ಸೊ ಈ ಥರ ಇರ್ತಾರೆ. ಸೊ ಇಲ್ಲಿ ವೆಸ್ಟಿಂದ ಈಸ್ಟ್ ಹೋಗ್ತಾರಂಥ ಟೈಮಲ್ಲಿ ನಮಗೆ ಇಲ್ಲಿ ಈ ರೀಜನಲ್ಲಿ ನಮಗೆ ಡೇ ಇದೆ, ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟು ರೊಟೇಟ್ ಆದ ತಕ್ಷಣ ನೈಟ್ ಬರುತ್ತೆ. ಸೊ ರೊಟೇಟ್ ಆಗೋದ್ರಿಂದ ನಮಗೇನಾಗುತ್ತೆ, ಡೇಸ್ ಮತ್ತು ನೈಟ್ಸು ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಅದಾದಮೇಲೆ ಒಂದು ಸರ್ಕಲ್ ಇರುತ್ತಲ್ಲ, ಇದು ಡೇ ಮತ್ತು ನೈಟನ್ನ ಡಿವೈಡ್ ಮಾಡ್ಕೊಳುತ್ತಲ್ಲ, ಇದನ್ನು ನಾವೇನಂತ ಕರಿತೀವಿ, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತಂದರೆ ಇವಾಗ ನಾವು ಈ ರೀಜನಲ್ಲಿ ಬರೀ ಎಲ್ಲಿ ನಮಗೆ ಲೈಟ್ ಬೀಳ್ತಾ ಇದೆ, ಸೊ ಬರೀ ನಮಗೆ ಲೈಟ್ ಬೀಳ್ತಾ ಇರೋವಂಥದ್ದು ಈ ರೀಜನಲ್ಲಿ, ಕರೆಕ್ಟ್ ಅಲ್ವಾ. ಸೊ ಈ ರೀಜನಲ್ಲಿ ನಮಗೆ ಲೈಟ್ ಬೀಳ್ತಾ ಇದೆ. ಮಿಕ್ಕಿದ್ದು ಇದ್ರ ಹಿಂದ್ಗಡೆ ಇರುವಂಥ ರೀಜನಲ್ಲಿ ನಮಗೆ ನೈಟ್ ಇದೆ, ಕರೆಕ್ಟ್ ಅಲ್ವಾ. ಅದನ್ನು ನಾವೇನಂತ ಕರಿತೀವಿ, ಸರ್ಕಲ್ ಆಫ್ ಇಲ್ಯುಮಿನೇಷನ್. ಸರ್ಕಲ್ ಆಫ್ ಇಲ್ಯುಮಿನೇಷನ್ ಯಾಕೆ ಅಂತಂದರೆ ಆ ರೀಜನಲ್ಲಷ್ಟೇ ನಮಗೆ ಲೈಟು ಬೀಳ್ತಾ ಇರೋವಂಥದ್ದು. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇದು ನಾವು ಬೇಸಿಕ್ಸ್ ನೋಡ್ಕೊಂಡಿರೋವಂಥದ್ದು. ಇಲ್ಲಿ ಏನು ಇಮೇಜ್ ನೋಡ್ಕೊಂಡಿದ್ವಲ್ಲ ಇದು ನಾವು ಬೇಸಿಕ್ಸ್ ನೋಡ್ಕೊಂಡಿದ್ವಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಏನು ನೋಡ್ಕೋಬೇಕಾಗಿರುವಂಥದ್ದು ಅಂತಂದರೆ ಅರ್ತಿನ ಟಿಲ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅರ್ತು ಈ ಥರ ನಾವು ಎಕ್ಸಾಂಪಲ್ ತೊಗೊಂಡಿದ್ರೆ ಕಂಪ್ಲೀಟಾಗಿ ತನ್ನ ಇದೇ ಮಿಡಲಲ್ಲಿರುವಂಥ ಆ್ಯಕ್ಸಸ್ಸಲ್ಲೇ ಟರ್ನು ಆಗ್ತಾ ಇರಲ್ಲ. ಅರ್ತು ಸ್ವಲ್ಪ ಟಿಲ್ಟ್ ಆಗಿದೆ, ಆಯಿತಾ. ಅರ್ತು ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಸೊ ಈ ಟಿಲ್ಟ್ ಆಗಿರುವಂಥದ್ದು ಎಷ್ಟು ಆ್ಯಂಗಲಲ್ಲಿ ಟಿಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ರೆ ಇದು ಬಂದ್ಬಿಟ್ಟು 23.5 ಡಿಗ್ರಿ ಇರುತ್ತೆ, ಆಯಿತಾ. ಸೊ ಇಲ್ಲಿ ನೋಡಿ, ಇದು ನಮಗೆ ಮೇಜರು ಆ್ಯಕ್ಸಸ್ಸು ಟಿಲ್ಟ್ ಆಗಿರುವಂಥದ್ದು, ಆಯಿತಾ. ಸೊ ಇಲ್ಲಿ ಬರುವಂಥದ್ದು ನಮಗೆ ನಾರ್ತ್ ಪೋಲು, ಅದಾದಮೇಲೆ ಇಲ್ಲಿ ಬರುವಂಥದ್ದು ನಮಗೆ ಸೌತ್ ಪೋಲು. ಸೊ ನಾವು ಬೇಸಿಕ್ಸ್ ನೋಡ್ಕೊಂಡ್ಮೇಲೆ ಏನು ನೋಡ್ಕೊಂಡಿದ್ದೀವಿ ಅಂತಂದರೆ ಅರ್ತು ಒಂದು ಆ್ಯಕ್ಸಸ್ ಮೇಲೆ ಟಿಲ್ಟ್ ಆಗಿದೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಟಿಲ್ಟ್ ಆಗಿರುವಂಥದ್ದೇ ರೊಟೇಟ್ ಆಗ್ತಾ ಇರುತ್ತೆ. ಸೊ ಈ ಟಿಲ್ಟ್ ಆಗಿರುವಂಥ ಆ್ಯಕ್ಸಸ್ ಬಂದ್ಬಿಟ್ಟು 23.5 ಡಿಗ್ರಿ ಆಗಿರುತ್ತೆ. ಸೊ 23.5 ಡಿಗ್ರಿ ಆಗಿರುತ್ತೆ ಅಂತಂದರೆ ಇಲ್ಲಿ ಒರಿಜಿನಲಿಂದ ಎಷ್ಟು ಡಿಗ್ರಿ ಇದೆ, ಇಲ್ಲಿ ಬಂದ್ಬಿಟ್ಟು 63.5 ಡಿಗ್ರಿ ಇದೆ, ಕರೆಕ್ಟ್ ಅಲ್ವಾ. ಸೊ ಇದು 63.5 ಡಿಗ್ರಿ ಇದೆ. ಸೊ ಈಗ ಅರ್ತು ಸ್ವಲ್ಪ ಟಿಲ್ಟ್ ಆಗಿನೇ ಎಲ್ಲ ಕಡೆನೂ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಅದರಿಂದಾಗಿ ನಮಗೆ ಡೇ ಮತ್ತು ನೈಟು ಬರ್ತಾ ಇರುತ್ತೆ ಅಂತ. ಸೊ ಇದಕ್ಕೆ ನಾವು ಇನ್ನೊಂದು ಡಯಾಗ್ರಾಮಲ್ಲಿ ಇನ್ನೊಂದು ಸರಿ ನಾವು ನೋಡ್ಕೊಂಡಿರೋಣ. ಸೊ ಈಗ ಇದನ್ನು ನಾವು ಇನ್ನೊಂದು ಅರ್ತ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ರೆ, ಇದನ್ನು ನಾವು ಇನ್ನೊಂದು ಪಾರ್ಟ್ ಆಫ್ ಅರ್ತ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಿದ್ರೆ ಏನಾಗ್ತಾ ಇರುತ್ತೆ, ಇನ್ನೊಂದು ಕಡೆ ನಾವು ಸೂರ್ಯನೂ ಕೂಡ ತೊಗೊಂಡಿರೋಣ.
ಆವಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿರೋಣ. ಸೊ ಸೂರ್ಯನ ಕಡೆಯಿಂದ ನಮಗೆ ಇಲ್ಯುಮಿನೇಷನ್ ಎಷ್ಟು ಬರುತ್ತೆ? ಸೊ ಸೂರ್ಯನ ಕಡೆಯಿಂದ ಇಲ್ಯುಮಿನೇಷನ್ ನಮಗೆ ಈ ರೀಜನಲ್ಲಿ ಬರ್ತಾ ಇರುತ್ತೆ. ಸೊ ಎಲ್ಲಿವರೆಗೂ ನಮಗೆ ಇಲ್ಲಿ ಲೈಟ್ ಬರ್ತಾ ಇರುತ್ತಲ್ಲ, ಇದನ್ನು ನಾವು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅರ್ಥನ ನಾವು ಮುಂಚೆ ನೋಡ್ಕೊಂಡಿರೋ ಥರ ಇದೇ ಥರ ಡಿವೈಡ್ ಮಾಡ್ಕೊಂಡಿದ್ರೆ ಸ್ವಲ್ಪ ಟಿಲ್ಟ್ ಆಗಿರೋದ್ರಿಂದ ಆ್ಯಕ್ಸಸ್ ಏನಾಗುತ್ತೆ ಅಂತಂದರೆ ಇಷ್ಟು ಬಂದಿರುತ್ತೆ ನಮಗೆ. ಕರೆಕ್ಟ್ ಅಲ್ವಾ? ಸೊ ಇದು ನಾವು ನೋಡ್ಕೊಂಡಿರೋ ಹಂಗೆ ವೆಸ್ಟಿಂದ ಈಸ್ಟಿಗೆ ನಮಗೆ ರೊಟೇಟ್ ಆಗುತ್ತೆ. ಆವಾಗ ಇದೇನಾಗುತ್ತೆ, ನಾರ್ತ್ ಪೋಲ್ ಆಗುತ್ತೆ. ಹಾಗೂ ಇದು ಬಂದ್ಬಿಟ್ಟು ನಮಗೆ ಸೌತ್ ಪೋಲ್ ಆಗಿರುತ್ತೆ. ನಾರ್ತ್ ಪೋಲ್ ಒಂದಾಗಿರುತ್ತೆ ಮತ್ತು ಇದು ಸೌತ್ ಪೋಲ್ ಒಂದು ಆಗಿರುತ್ತೆ. ಅದ್ರ ಜೊತೆಗೆ ನಾವು ಇವಾಗ ಇದನ್ನು ಈಕ್ವೇಟರ್ ಅಂತ ಹೇಳ್ಬಿಟ್ಟು ತೊಗೊಂಡಿರಬೇಕು. ಮಿಡಲ್ ಇರೋವಂಥದ್ದು ಇದನ್ನು ನಾವು ಈಕ್ವೇಟರ್ ಅಂತ ಹೇಳ್ಬಿಟ್ಟು ತೊಗೊಂಡಿರಬೇಕು. ಕರೆಕ್ಟ್ ಅಲ್ವಾ? ಯಾಕಂತಂದರೆ ಅರ್ತ್ ಸ್ವಲ್ಪ ಟಿಲ್ಟ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ ಈಕ್ವೇಟರ್. ಅದರ ಮೇಲ್ಗಡೆ ನಮಗೆ ಬರೋವಂಥದ್ದು ಇಲ್ಲಿ ಈ ರೀಜನಲ್ಲಿ ಬರುವಂಥದ್ದು ಏನಾಗುತ್ತೆ ನಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ರೀಜನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬರುವಂಥ ರೀಜನ್ ಏನಾಗುತ್ತೆ ನಮಗೆ, ಇದು ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಇದು ಆಗಿರುತ್ತೆ. ಸೊ ಆರ್ಬಿಟ್ ಆಗುವಂಥ ಪ್ಲೇನು 23.5 ಡಿಗ್ರಿ ಏನಾಗಿದೆ, ಸ್ವಲ್ಪ ಟಿಲ್ಟ್ ಆಗಿದೆ. ಇದರಿಂದಾಗಿ ನಮಗೇನಾಗುತ್ತೆ, ಡೇ ಮತ್ತು ನೈಟ್ಸು ಬರ್ತಾ ಇರುತ್ತೆ. ನೆಕ್ಸ್ಟ್ ಒನ್ ನಾವು ನೋಡ್ಕೋಬೇಕಾಗಿರುವಂಥದ್ದು ರೆವಲ್ಯೂಷನು. ಅರ್ತು ಯಾವ ಥರ ರಿವಾಲ್ವ್ ಆಗುತ್ತೆ ಸನ್ನಿನ ಸುತ್ತ ಅಂತ. ಈಗ ಎಕ್ಸಾಂಪಲು ಸನ್ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿದ್ರೆ ಇದರ ಸುತ್ತ ಯಾವ ಥರ ನಮಗೆ ಅರ್ತು ತಿರುಗತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ರೊಟೇಷನಲ್ಲಿ ಇರೋವಂಥದ್ದು ಅದರದೇ ಆ್ಯಕ್ಸಸ್ ಮೇಲೆ ತಿರುಗ್ತಾ ಇರೋವಂಥದ್ದು. ರೆವಲ್ಯೂಷನ್ ಅಂತಂದರೆ ಸನ್ನಿನ ಸುತ್ತ ಇದು ತಿರುಗ್ತಾ ಇರುತ್ತೆ. ಗೊತ್ತಾಯ್ತಲ್ವಾ? ಸೊ ಈಗ ರೆವಲ್ಯೂಷನಿಂದ ಏನೇನಾಗುತ್ತೆ ಆ ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರಬೇಕು. ಸೊ ರೆವಲ್ಯೂಷನ್ನು ಒಂದು ಕಂಪ್ಲೀಟ್ ರೆವಲ್ಯೂಷನ್, ಸೂರ್ಯನ ಸುತ್ತ ಒಂದು ರೌಂಡ್ ಕಂಪ್ಲೀಟಾಗಿ ತಿರುಗೋದಕ್ಕೆ 365 ಆ್ಯಂಡ್ ಕ್ವಾರ್ಟರ್ ಡೇಸ್ ಆಗುತ್ತೆ. 365 ಆ್ಯಂಡ್ ಕ್ವಾರ್ಟರ್ ಡೇಸ್ ಆಗುತ್ತೆ ಒಂದು ರೆವಲ್ಯೂಷನ್ ಆಗೋದಕ್ಕೆ. ಸೊ ಇದೇ 4 ಸರಿ ನಾವು ತೊಗೊಂಡಿದ್ರೆ 365, 365, ಅದಾದಮೇಲೆ 365 ಎಲ್ಲದಕ್ಕೂ ಕೂಡ ಕ್ವಾರ್ಟರ್ ನಾವು ತೊಗೊಂಡಿದ್ರೆ ಅವಾಗೇನಾಗುತ್ತೆ, ಈ ಎಲ್ಲ ಡೇಸು ಕೂಡ ಸಿಕ್ಬಿಟ್ಟು ನಮಗೇನಾಗುತ್ತೆ ಅಂತಂದರೆ 1/4 + 1/4 + 1/4 ಇದು 1 ಡೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ 4 ವರ್ಷಕ್ಕೊಂದು ಸರಿನೇ ಲೀಪ್ ಇಯರ್ ಅಂತ ಹೇಳ್ಬಿಟ್ಟು ಬರೋವಂಥದ್ದು. ಸೊ ಲೀಪ್ ಇಯರ್ ಬರುತ್ತಲ್ಲ, ಯಾಕೆ ಅಂತಂದರೆ ಈ ಎಲ್ಲ 1/4 ಡೇ ಇರುತ್ತಲ್ಲ ಅವೆಲ್ಲದನ್ನೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 1 ಡೇ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀವಿ. ಸೊ ರೆವಲ್ಯೂಷನ್ ಆಫ್ ಅರ್ತು ಎಷ್ಟಾಗತ್ತೆ ಅಂತಂದರೆ ಒಂದು ರೆವಲ್ಯೂಷನ್ ಆಗೋದಕ್ಕೆ ಕರೆಕ್ಟಾಗಿ 365 ಆ್ಯಂಡ್ ಕ್ವಾರ್ಟರ್ ಡೇಸ್ ಆಗಿರುತ್ತೆ. ಸೊ ಅದಕ್ಕೆ ಇದು 4 ಸರಿ ಆ್ಯಡ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ 366 ಡೇಸ್ ಆಗುತ್ತೆ. ಅದನ್ನು ಲೀಪ್ ಇಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲೀಪ್ ಇಯರ್ ರಿಲೇಟೆಡ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಇಮೇಜ್ನ ನಾವು ನೋಡ್ಕೊಳ್ಳೋಣ, ಅರ್ತಿನ ರೆವಲ್ಯೂಷನು. ಕರೆಕ್ಟ್ ಅಲ್ವಾ? ಸೊ ಇದರಲ್ಲೂ ಕೂಡ ನೀವು ಇಮೇಜಲ್ಲಿ ಇಲ್ಲಿ ನೋಡ್ಕೊತಿರ್ಬೋದು, ಇಲ್ಲೊಂದು ಲೈನ್ ಪಾಸ್ ಆಗ್ತಾ ಇದೆ ಅರ್ಥಲ್ಲಿ. ಇದು ಟಿಲ್ಟ್ ಆಗಿರುವಂಥದ್ದೊಂದು ಆ್ಯಕ್ಸಸ್ಸು. ಸೊ ನಾವು ಮುಂಚೆ ನೋಡ್ಕೊಂಡಿದ್ವಲ್ಲ 23.5 ಡಿಗ್ರಿ ಇದು ಟಿಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಇವಾಗ ಇದರಲ್ಲಿ 2 ಕಾನ್ಸೆಪ್ಟ್ ಇದ್ದಾವೆ. ಮೇನ್ ಆಗಿರುವಂಥದ್ದು ಒಂದು ನಮಗೆ ಸಾಲ್ಸ್ಟಿಸ್ ಅಂತಂದರೆ ಏನು, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಸಾಲ್ಸ್ಟಿಸ್ ಅಂತಂದರೆ ಏನು ಇದನ್ನು ಒಂದು ನೋಡ್ಕೊಂಡಿರಬೇಕು. ಸಾಲ್ಸ್ಟಿಸ್ ಆದಮೇಲೆ ಈಕ್ವಿನಾಕ್ಸ್ ಅಂತಂದರೆ ಏನು ಅದನ್ನು ಒಂದು ನಾವು ನೋಡ್ಕೊಂಡಿರಬೇಕು. ಈಗ ಸಾಲ್ಸ್ಟಿಸ್ ಅಂತಂದರೆ ನೀವಿಲ್ಲಿ ನೋಡ್ಕೊಂಡಿರ್ಬೋದು, ಸಮರ್ ಸಾಲ್ಸ್ಟಿಸ್ ಅಂತ ಒಂದಿದೆ, ವಿಂಟರ್ ಸಾಲ್ಸ್ಟಿಸ್ ಅಂತ ಒಂದಿದೆ. ಇವಾಗ ನಾವು ಸಮರ್ ಸಾಲ್ಸ್ಟಿಸ್ ಅಂದರೆ ಏನು, ವಿಂಟರ್ ಸಾಲ್ಸ್ಟಿಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು 21 ಜೂನ್ ನಾವು ನೋಡ್ಕೋಬೇಕಾಗಿರುವಂಥದ್ದು. ಸೊ 21 ಜೂನ್ ಆ ಟೈಮಲ್ಲಿ ಏನಾಗಿರುತ್ತೆ, ಇಲ್ಲಿ ಸಮ್ಮರ್ ಸಾಲ್ಸ್ಟಿಸ್ನ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ. ಸೊ ಇಲ್ಲಿ ಮಧ್ಯದಲ್ಲಿ ನಮಗೇನಿದೆ, ಸನ್ ಇದೆ. ಕರೆಕ್ಟ್ ಅಲ್ವಾ? ಸೊ ಸನ್ನಿನ ರೇಸು ಎಲ್ಲಿವರೆಗೂ ಬೀಳ್ತಾ ಇದೆ ನಮಗೆ, ಸೊ ಸನ್ನಿನ ರೇಸ್ ನಮಗೆ ಈ ರೀಜನಿಂದ ಈ ರೀಜನ್ವರೆಗೂ ಸನ್ನಿನ ರೇಸು ಬೀಳ್ತಾ ಇದೆ. ಕರೆಕ್ಟ್ ಅಲ್ವಾ? ಎಲ್ಲಿವರೆಗೂ ಸನ್ನಿನ ರೇಸ್ ಬೀಳ್ತಾ ಇರುತ್ತೆ
ಅದಕ್ಕೆ ನಾವೇನಂತ ಕರಿತೀವಿ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಸೊ ಇಲ್ಲಿವರೆಗೂ ನಮಗೆ ಸನ್ನಿನ ರೇಸು ಬೀಳ್ತಾ ಇದೆ. ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಾರ್ತ್ ಪೋಲ್ ಇದೆ, ಇಲ್ಲಿ ನಮಗೆ ಸೌತ್ ಪೋಲ್ ಇದೆ, ಕರೆಕ್ಟ್ ಅಲ್ವಾ? ಸೊ ನಮಗೆ ಗೊತ್ತಿರೋಂಗೆ ಏನಾಗಿದೆ ಅಂತಂದರೆ ನಾರ್ತ್ ಹೆಮಿಸ್ಫಿಯರ್ ಏನಾಗಿದೆ ಅಂತಂದರೆ ಟಿಲ್ಟ್ ಆಗಿದೆ ಟುವರ್ಡ್ಸ್ ಸನ್, ಕರೆಕ್ಟ್ ಅಲ್ವಾ? ನಿಮ್ಗೆ ಇಮೇಜಲ್ಲೇ ಕಾಣ್ತಾ ಇದೆ ನೋಡಿ, ಟುವರ್ಡ್ಸ್ ಸನ್. ಇಲ್ಲಿ ನಾರ್ದನ್ ಹೆಮಿಸ್ಫಿಯರ್ ಇರುವಂಥದ್ದು. ಸೊ ಇದು ಸನ್ ಕಡೆಗೇ ಸ್ವಲ್ಪ ಟಿಲ್ಟ್ ಆಗಿದೆ. ಸೊ ಇಲ್ಲಿ ಬರುವಂಥದ್ದು ನಮಗೇನು ಈಕ್ವೇಟರ್ ಬರುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಾವು ನೋಡ್ಕೋಬೇಕು ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಡೈರೆಕ್ಟಾಗಿ ಸನ್ಲೈಟ್ ಬೀಳ್ತಾ ಇದೆ, ಕರೆಕ್ಟ್ ಅಲ್ವಾ? ಡೈರೆಕ್ಟಾಗಿ ಸನ್ಲೈಟ್ ಬೀಳ್ತಾ ಇದೆ ಅಂತಂದರೆ ಡೈರೆಕ್ಟಾಗಿ ಜಾಸ್ತಿ ಹೀಟು ಕೂಡ ಬರ್ತಾ ಇರುತ್ತೆ. ಸೊ ನಾರ್ದನ್ ಹೆಮಿಸ್ಫಿಯರ್ ಈ ಟೈಮಲ್ಲಿ ಮೋರ್ ಹೀಟ್, ಸೊ ಮೋರ್ ಹೀಟ್ ರಿಸೀವ್ಡ್. ಅದ್ರ ಜೊತೆಗೆ ನಾವು ಮೇಲ್ಗಡೆ ಇರುವಂಥದ್ದು ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ, ಕೆಳಗಡೆ ಇರುವಂಥದ್ದು ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನಮಗೆ ಆರ್ಕ್ಟಿಕ್ಕು, ಅದಾದಮೇಲೆ ಕೆಳಗಡೆ ಇರುವಂಥದ್ದು ನಮಗೆ ಆರ್ಕ್ಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ನಾರ್ತು, ನಮಗೆ ಇದು ಸೌತು. ಸೊ ನಾರ್ತು ಸನ್ ಕಡೆ ಟಿಲ್ಟ್ ಆಗಿರೋದ್ರಿಂದ ಈ ಆರ್ಕ್ಟಿಕ್ ರೀಜನ್ ಏನಿದಾವಲ್ಲ, ಈ ಆರ್ಕ್ಟಿಕ್ ರೀಜನಲ್ಲಿ ಕಂಟಿನ್ಯೂಸ್ ಡೇ ಲೈಟ್ ಇರುತ್ತೆ, 6 ತಿಂಗಳು ಕಂಟಿನ್ಯೂಸ್ಸು ಡೇ ಲೈಟ್ ಇರುತ್ತೆ. ಸೊ ಇವಾಗ 6 ತಿಂಗಳಂತ ಹೇಳಿ ಬಂದ ತಕ್ಷಣ 21 ಜೂನ್ ಅಂತ ನಾವು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ 21 ಜೂನ್ ಬಂದ್ಬಿಟ್ಟು ಇದೇನಾಗಿರುತ್ತೆ ಲಾಂಗೆಸ್ಟ್ ಡೇ ಮತ್ತು ಶಾರ್ಟೆಸ್ಟ್ ನೈಟ್ ಬಂದಿರುತ್ತೆ. ಅದಕ್ಕೆ ಇದನ್ನು ಸಮ್ಮರ್ ಸಾಲ್ಸ್ಟಿಸ್ ರೀಜನಲ್ಲಿ ಲಾಂಗೆಸ್ಟ್ ಡೇ ಮತ್ತು ಶಾರ್ಟೆಸ್ಟ್ ನೈಟು. ಸೊ ಇದು ಬಂದ್ಬಿಟ್ಟು ನಮಗೆ ಯಾವುದು 21 ಜೂನ್ ಆಗಿರುತ್ತೆ. ಲಾಂಗೆಸ್ಟ್ ಡೇ ಮತ್ತು ಶಾರ್ಟೆಸ್ಟ್ ನೈಟು. ಸೊ ಸಮ್ಮರ್ ಸಾಲ್ಸ್ಟಿಸು ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ದ ನೈಟ್ಸ್ ಆರ್ ಲಾಂಗರ್ ದೆನ್ ಡೇಸ್ ಇನ್ ಸದರ್ನ್ ಹೆಮಿಸ್ಫಿಯರ್. ಇದು ನಾವು ನೋಡ್ಕೊಂಡಿರೋಂಥದ್ದು ಏನು ಕಾನ್ಸೆಪ್ಟು ಕಂಪ್ಲೀಟಾಗಿ ನಾರ್ದನ್ ಹೆಮಿಸ್ಫಿಯರಿಂದು. ಇದ್ರದ್ದು ಉಲ್ಟಾ ಮಾಡಿಬಿಟ್ರೆ ಅದೇನಾಗುತ್ತೆ ನಮಗೆ ಸದರ್ನ್ ಹೆಮಿಸ್ಫಿಯರ್ ಆಗುತ್ತೆ. ಸೊ ಈ ರೀಜನ್ನ ನಾವೇನಂತ ಕರಿತೀವಿ ಸಮ್ಮರ್ ಸಾಲ್ಸ್ಟಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋಂಥದ್ದು 22 ಡಿಸೆಂಬರ್. ಸೊ 21 ಜೂನ್ ಏನಾಯಿತು ಅಂತಂದರೆ ನಮಗೆ ಲಾಂಗ್ ಡೇ ಆಯಿತು, ಶಾರ್ಟ್ ನೈಟ್ ಆಯಿತು. ಈಗ 22 ಡಿಸೆಂಬರ್ ಅಂತಂದರೆ ನಮಗಿಲ್ಲಿ ವಿಂಟರ್ ರೀಜನಲ್ಲಿ ಬಂದಿರುತ್ತೆ. ಸೊ ವಿಂಟರ್ ರೀಜನಲ್ಲಿ ನಾವು ನೋಡಬೇಕು ಅಂತಂದರೆ ಇದು ನಾರ್ತು ಹಾಗೂ ಇದು ಸೌತು. ಸನ್ರೈಸು ಎಲ್ಲಿವರೆಗೂ ಬೀಳ್ತಾ ಇದೆ, ಸನ್ರೈಸು ಇಲ್ಲಿವರೆಗೂ ಬೀಳ್ತಾ ಇದೆ. ಸೊ ಸದರ್ನ್ ಹೆಮಿಸ್ಫಿಯರ್ಗೆ ಜಾಸ್ತಿ ನಮಗೆ ಸನ್ರೈಸ್ ಬೀಳ್ತಾ ಇದೆ, ಕರೆಕ್ಟ್ ಅಲ್ವಾ? ಸದರ್ನ್ ಹೆಮಿಸ್ಫಿಯರು ಅಂತಂದರೆ ಇಲ್ಲಿ ನಮಗೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಬರುತ್ತೆ. ಸೊ ಟ್ರಾಪಿಕ್ ಆಫ್ ಕೇಪ್ರಿಕಾನಿಗೆ ನಮಗೆ ಜಾಸ್ತಿ ಇಲ್ಲಿ ಸನ್ಲೈಟು ಬೀಳ್ತಾ ಇರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಸಮ್ಮರ್ ಸದರ್ನ್ ಹೆಮಿಸ್ಫಿಯರಲ್ಲಿ ಇಲ್ಲಿ ಲಾಂಗರ್ ಡೇಸ್ ಇರುತ್ತೆ, ಶಾರ್ಟರ್ ನೈಟ್ಸ್ ಇರುತ್ತೆ. ಸೊ ನಾವು ಸಮ್ಮರ್ ಸಾಲಿಸ್ಟಿಸಲ್ಲಿ ಏನು ನೋಡ್ಕೊಂಡಿದ್ವಿ, 21 ಜೂನಲ್ಲಿ ಏನು ನೋಡ್ಕೊಂಡಿದ್ವಿ ಅಂತಂದರೆ ನಾರ್ದನ್ ಹೆಮಿಸ್ಫಿಯರಲ್ಲಿ ನಮಗೆ ಲಾಂಗೆಸ್ಟ್ ಡೇ ಶಾರ್ಟೆಸ್ಟ್ ನೈಟ್ ಎಲ್ಲ ಬರ್ತಾಯಿತ್ತು. ಬಟ್ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸದರ್ನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಲಾಂಗರ್ ಡೇಸ್ ಇರುತ್ತೆ, ಇವರಿಗೆ ಲಾಂಗರ್ ಡೇಸ್ ಇರುತ್ತೆ ಮತ್ತು ಶಾರ್ಟರ್ ನೈಟ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಯಾಕಂತಂದರೆ ಟಿಲ್ಟ್ ಆಗಿದೆ ಅರ್ತು. ಅದ್ರ ಜೊತೆಗೆ ಈ ವಿಂಟರ್ ಟೈಮಲ್ಲಿ ಸದರ್ನ್ ಹೆಮಿಸ್ಫಿಯರಲ್ಲಿ ನಮಗೆ ಸನ್ಲೈಟ್ ಬೀಳ್ತಾ ಇರುತ್ತೆ. ಈ ರೀಜನ್ನ ನಾವೇನಂತ ಕರಿತೀವಿ ವಿಂಟರ್ ಸಾಲ್ಸ್ಟಿಸ್. ವಿಂಟರ್ ಸಾಲ್ಸ್ಟಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಮ್ಮರ್ ಸಾಲ್ಸ್ಟಿಸ್ ಮತ್ತು ವಿಂಟರ್ ಸಾಲ್ಸ್ಟಿಸ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬರೋವಂಥದ್ದು ಕಾನ್ಸೆಪ್ಟು ನಮ್ಗೆ ಯಾವುದು ಅಂತಂದರೆ ಈಕ್ವಿನಾಕ್ಸ್. ಈ ರೀಜನ್ಗಳಿಂದನೇ ನಮಗೆ ತುಂಬ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಬೇಸಿಕ್ಸ್ ಅಂತ ಹೇಳಿದ ತಕ್ಷಣ ಈ ರೀಜನಲ್ಲೇ ನಮಗೆ ತುಂಬ ಜಾಸ್ತಿ ಕ್ವೆಶನ್ಸ್ನ ಕೇಳ್ತಾ ಇರ್ತಾರೆ. ಸೊ ಈಕ್ವಿನಾಕ್ಸ್ ಅಂತಂದರೆ ಏನಾಗುತ್ತೆ, ಈಕ್ವಿನಾಕ್ಸು ಯು ಅಂತಂದರೆ ಈಕ್ವಲ್ ಅಂತ ಹೇಳ್ಬಿಟ್ಟು ನಮಗೆ ಆ ವರ್ಡಿಂದು ಒಂದು ಪಾರ್ಟ್ ಇದೆ ಇದರಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಕಂಪ್ಲೀಟ್ ಅರ್ತು ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇದು 2 ಸಿಚುವೇಷನಲ್ಲಿ ಆಗಿರುತ್ತೆ. ಒಂದು ಬಂದ್ಬಿಟ್ಟು 21 ಮಾರ್ಚ್, ಇನ್ನೊಂದು ಬಂದ್ಬಿಟ್ಟು 23 ಸೆಪ್ಟೆಂಬರ್. ಒಂದು 21 ಮಾರ್ಚ್, ಇನ್ನೊಂದು ಬಂದ್ಬಿಟ್ಟು 23 ಸೆಪ್ಟೆಂಬರ್. ಸೊ ಇವು 2 ಟೈಮಲ್ಲೂ ಕೂಡ ನಮಗೇನಾಗುತ್ತೆ
ಇಲ್ಲಿ ನೀವು ನೋಡ್ಕೊಂಡಿರಿ. ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಸನ್ಲೈಟು ಇಲ್ಲಿವರೆಗೂ ಬೀಳ್ತಾ ಇದೆ, ಇಲ್ಲೂ ಕೂಡ ಸನ್ಲೈಟು ಇಲ್ಲಿವರೆಗೂ ಬೀಳ್ತಾ ಇರುತ್ತೆ. ಸೊ ಒಂದು ಟೈಮಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಇಲ್ಲಿ ಅರ್ತಿಗೆ ಎಷ್ಟು ಸನ್ಲೈಟ್ ಬೀಳ್ತಿದೆ ಇಲ್ಲೂ ಕೂಡ ಅಷ್ಟೇ ಸನ್ಲೈಟ್ ಬೀಳ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಮೇಲ್ಗಡೆ ಸ್ಪ್ರಿಂಗ್ ಈಕ್ವಿನಾಕ್ಸ್ ಇದೆ, ಕೆಳಗಡೆ ಆಟಮ್ ಈಕ್ವಿನಾಕ್ಸ್ ಇದೆ. ಆ ಟೈಮಲ್ಲಿ ಇಡೀ ಅರ್ತು ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊತಾ ಇರುತ್ತೆ. ನಾವು ನೋಡ್ಕೋಬೇಕು ಅಂತಂದರೆ ಈ ಆಟಮ್ ಟೈಮಲ್ಲಿ ಬರುವಂಥದ್ದೇ ನಮಗೆ 23rd ಸೆಪ್ಟೆಂಬರ್. ಅದಾದಮೇಲೆ ಸ್ಪ್ರಿಂಗ್ ಈಕ್ವಿನಾಕ್ಸ್ ನಮಗೆ ಇದು 21st ಮಾರ್ಚ್ ಇದು ಬರ್ತಾ ಇರುತ್ತೆ. ಸೊ ಇದೇನು 23rd ಸೆಪ್ಟೆಂಬರ್ ಅಂತಂದರೆ ಇದಕ್ಕಿಂತ ಮುಂಚೆ ನಮಗೆ ಏನು ಬಂದಿತ್ತು, ಸಮ್ಮರ್ ಬಂದಿತ್ತು. ಸೊ ಸಮ್ಮರ್ ಆದಮೇಲೆ ಬರುವಂಥದ್ದು ನಮಗೆ ಆಟಮ್ ಈಕ್ವಿನಾಕ್ಸ್. ಆಯಿತಾ? ಸಮ್ಮರ್ ಆದಮೇಲೆ ಬರುವಂಥದ್ದು ನಮಗೆ ಆಟಮ್ ಈಕ್ವಿನಾಕ್ಸ್. ವಿಂಟರ್ ಆದಮೇಲೆ ಬರುವಂಥದ್ದು ನಮಗೆ ಸ್ಪ್ರಿಂಗ್ ಈಕ್ವಿನಾಕ್ಸ್. ಸೊ ನಿಮಗೆ ಈ ಇಮೇಜಲ್ಲೇ ಎಲ್ಲ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಕ್ವಿನಾಕ್ಸ್ ಅಂತಂದರೆ ಏನಾಗುತ್ತೆ, ನಮಗೆ ಈಕ್ವಲ್ ಡೇ ಆ್ಯಂಡ್ ನೈಟ್, ಅವು ಎರಡೇ ದಿನ. ಯಾಕಂತಂದರೆ ಇದು ಪ್ರತಿದಿನವೂ ಕೂಡ ಇದು ಸುತ್ತುತ್ತಾ ಇರುತ್ತಲ್ವ. ಸೊ ಈಗ ಇಲ್ಲಿ ಸನ್ ಅಂತ ತೊಗೊಂಡ್ರೆ ಪ್ರತಿಯೊಂದು ದಿನ ನಮಗೆ ಅರ್ತಿನ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಕಂಪ್ಲೀಟಾಗಿ 365 ಡೇಸ್ ಆದ ತಕ್ಷಣ ಒಂದು ರೆವಲ್ಯೂಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಡೇ ಇಲ್ಲಿ ಅದನ್ನು ಬೇರೆ ಕಲರಲ್ಲಿ ಬರೀತೀನಿ. ಒಂದು ಪರ್ಟಿಕ್ಯುಲರ್ ಡೇ ಇಲ್ಲಿ, ಒಂದು ಪರ್ಟಿಕ್ಯುಲರ್ ಡೇ ಇಲ್ಲಿ, ಒಂದು ಇಲ್ಲಿ ಮತ್ತು ಒಂದು ಇಲ್ಲಿ. ಈ ಟೈಮಲ್ಲಿ ಈಕ್ವಲ್ ಆಗಿ ಸನ್ಲೈಟ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಸಮ್ಮರ್ ಇರುತ್ತೆ, ಈ ಟೈಮಲ್ಲಿ ವಿಂಟರ್ ಇರುತ್ತೆ. ಮಿಕ್ಕಿದ ಎಲ್ಲ ದಿನಗಳು ಕೂಡ ಇರುತ್ತೆ. ಬಟ್ 4 ನಾವು ಇಂಪಾರ್ಟೆಂಟ್ ಡೇಟ್ಸ್ ಅಂತ ನೋಡ್ಕೊಂಡಿದ್ವಲ್ಲ. ಸೊ ಆ ಡೇಟ್ಸ್ ಯಾಕೆ ಅಂತಂದರೆ ಆ ದಿನ ಆ ಥರ ಇನ್ಸಿಡೆಂಟು ಆಗ್ತಾ ಇರುತ್ತೆ. ಲಾಂಗೆಸ್ಟ್ ನೈಟ್ ಇರುತ್ತೆ ಅಥವಾ ಲಾಂಗೆಸ್ಟ್ ಡೇ ಇರುತ್ತೆ, ಅಥವಾ ನಮಗೆ ಈಕ್ವಲ್ ನೈಟು ಅಥವಾ ಈಕ್ವಲ್ ಡೇ ಇರುತ್ತೆ. ಸೊ ನಾವೀಗ ನೋಡ್ಕೋಬೇಕು ಅಂತಂದರೆ ರೊಟೇಷನಿಂದ ನಮಗೇನಾಗುತ್ತೆ, ರೊಟೇಷನಿಂದ ನಮಗೆ ಡೇಸ್ ಹಾಗೂ ನೈಟ್ಸ್ ಬರುತ್ತೆ. ರೆವಲ್ಯೂಷನಿಂದ ನಮಗೇನು ಬರುತ್ತೆ, ರೆವಲ್ಯೂಷನಿಂದ ನಮಗೆ ಮೇಯ್ನಾಗಿ ಸೀಸನ್ಸ್ಗಳು ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ರೊಟೇಷನಿಂದ ಡೇಸ್ ಆ್ಯಂಡ್ ನೈಟ್ಸ್ ಬರುತ್ತೆ, ರೆವಲ್ಯೂಷನಿಂದ ನಮಗೆ ಸೀಸನ್ಸ್ಗಳು ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗ್ಬೇಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.